ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾವಣ್ಯ. ಈ ವಿಡಿಯೋದಲ್ಲಿ ನಾನು ಸೆಕ್ಷನ್ 80C ಅಂಡರಲ್ಲಿ ಯಾವ್ಯಾವ ಇನ್ವೆಸ್ಟ್ಮೆಂಟು ಮತ್ತು ಎಕ್ಸ್ಪೆಂಡಿಚರು ಟ್ಯಾಕ್ಸ್ ಎಕ್ಸಂಪ್ಷನ್ಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಗೆ 80C ಎಕ್ಸಂಪ್ಷನ್ ಅಂತ ಹೇಳಿದ್ರೆ ಫಸ್ಟು ಬರೋದೇ ಇನ್ಶೂರೆನ್ಸು. ಈ ಇನ್ಶೂರೆನ್ಸ್ ಬಿಟ್ಟು ಬೇರೆ ಯಾವೆಲ್ಲ ಪ್ಲಾನ್ಗಳು ಅಥವಾ ಸ್ಕೀಮ್ಗಳು ಎಕ್ಸಂಪ್ಷನಲ್ಲಿ ಬರುತ್ತೆ 80C ಅಂಡರಲ್ಲಿ ಅಂತ ನೋಡೋಣ. ಅದಕ್ಕೂ ಮುಂಚೆ 80C ಅಂಡರಲ್ಲಿ ನಮಗೆ 1.5 ಲ್ಯಾಕ್ವರೆಗೂ ನಾವು ಎಕ್ಸಂಪ್ಷನ್ ತೊಗೋಬೋದು. 1.5 ಲ್ಯಾಕ್ ನೀವು ಒಂದೇ ಪ್ಲಾನ್ ಮಾಡಿ. ಫಾರ್ ಎಕ್ಸಾಂಪಲ್ ಆಗಿ ಲೈಫ್ ಇನ್ಶೂರೆನ್ಸ್ ಅದನ್ನು ನೀವು ಒಂದನ್ನೇ 1,50,000 ಮಾಡಿ, ಅಥವಾ ಸುಕನ್ಯಾ ಸಮೃದ್ಧಿಲಿ 150,000, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅದರಲ್ಲಿ ಒಂದು 50,000, ಇನ್ನೊಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡಲ್ಲಿ 150,000, ಮೂರಿಂದ ಸೇರಿಸಿ 1,50,000. ಸೊ ಅಲ್ಲಿಗೆ 80C ಅಂಡರಲ್ಲಿ 1,50,000 ಕವರ್ ಆಯಿತು. ಇನ್ನೇನಾದರೂ ಜಾಸ್ತಿ ಮಾಡಿದ್ರೆ ಅದು ನಿಮಗೆ ಸೇವಿಂಗ್ ಆಗುತ್ತೆ, ಬಟ್ ಎಕ್ಸಂಪ್ಷನಿಗೆ ಬರಲ್ಲ. ಈಗ ಯಾವೆಲ್ಲ ಪ್ಲಾನ್ಗಳು 80C ಅಂಡರಲ್ಲಿ ಬರುತ್ತೆ ಅಂತ ನೋಡೋಣ. ನ್ಯಾಷನಲ್ ಪೆನ್ಷನ್ ಸಿಸ್ಟಮು, ಈ NPSಗೆ ನಾವು ಏನು ಇನ್ವೆಸ್ಟ್ ಮಾಡಿರ್ತೀವಲ್ವ ಅದು ನಮಗೆ ಟ್ಯಾಕ್ಸ್ ಫ್ರೀ, ಅಂದರೆ 80C ಅಂಡರಲ್ಲಿ ಎಕ್ಸಂಪ್ಷನ್ ಸಿಗುತ್ತೆ. ಮತ್ತು ELSS ಫಂಡ್ಸು, ಇದೊಂದು ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸು, ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್ ಅಂತ. ಏನು ಅಂತ ಹೇಳಿದ್ರೆ ಇದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೇನು ಇನ್ವೆಸ್ಟ್ ಮಾಡ್ತೀವಿ ಅದು ಕೂಡ ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್, ಈ ಇನ್ಶೂರೆನ್ಸ್ ಪ್ಲಾನಲ್ಲಿ ನಿಮಗೆ ಲೈಫ್ ರಿಸ್ಕು ಕೂಡ ಕವರ್ ಆಗುತ್ತೆ, ಅದ್ರ ಜೊತೆಗೆ ಒಂದು ಸೇವಿಂಗ್ಸು ಆಗುತ್ತೆ, ಇದು ಕೂಡ ಎಕ್ಸಂಪ್ಷನಿಗೆ ಬರುತ್ತೆ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡು, ಇದು ಸೇವಿಂಗ್ಸು, ಗೌರ್ಮೆಂಟ್ ರೇಟ್ ಆಫ್ ಇಂಟ್ರೆಸ್ಟು ಏನು ಡಿಸೈಡ್ ಮಾಡೋವಂಥದ್ದು, ಇದು ಕೂಡ ನಿಮಗೆ ಎಕ್ಸಂಪ್ಷನ್ನು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್, ನಾವು ಟರ್ಮ್ ಇನ್ಶೂರೆನ್ಸ್ ಏನು ಅಂತೀವಲ್ವ ಅದಕ್ಕೆ ಪ್ರೀಮಿಯಮ್ ಏನು ಕಟ್ತೀವಿ ಅದು ಕೂಡ ಎಕ್ಸಂಪ್ಷನಿಗೆ ಸಿಗುತ್ತೆ. ನೆಕ್ಸ್ಟು ಸುಕನ್ಯಾ ಸಮೃದ್ಧಿ ಯೋಜನಾ. ಸುಕನ್ಯಾ ಸಮೃದ್ಧಿ ಯೋಜನಾ ನಾವು ಏನು ಗರ್ಲ್ ಬೇಬೀಸು ಏನು ಬಾರ್ನ್ ಆಗ್ತಾರಲ್ವ ಆವಾಗ ಈ ಪ್ಲ್ಯಾನ್ ಮಾಡುವಂಥದ್ದು, ಇದು ಕೂಡ ಎಕ್ಸಂಪ್ಷನಿಗೆ ಸಿಗುತ್ತೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸು, ಇದರಲ್ಲೂ ಕೂಡ ಇನ್ವೆಸ್ಟ್ ಮಾಡೋದು ನಿಮಗೆ ಎಕ್ಸಂಪ್ಷನ್ ಸಿಗುವಂಥದ್ದು. ನೆಕ್ಸ್ಟು ಟ್ಯಾಕ್ಸ್ ಸೇವಿಂಗ್ ಗಿಫ್ಟ್, ಇದು ಕೂಡ ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. 5 years ಅದು ಮಾಡಬೇಕು. ನೆಕ್ಸ್ಟು EPF ಕಾಂಟ್ರಿಬ್ಯೂಷನ್ನು, ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸು, ನಬಾರ್ಡ ರೂರಲ್ ಬಾಂಡ್ಸು, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮು, ರಿಜಿಸ್ಟರ್ ಚಾರ್ಜಸ್ ಆ್ಯಂಡ್ ಸ್ಟಾಂಪ್ ಡ್ಯೂಟಿ ಫಾರ್ ಹೋಮ್ ಲೋನ್ ಪ್ರಾಪರ್ಟಿ ಆ್ಯಂಡ್ ಪ್ರಿನ್ಸಿಪಲ್ ರೀಪೇಮೆಂಟ್ ಆಫ್ ಹೋಮ್ ಲೋನು, ಏನು ಪೇ ಮಾಡ್ತೀವಿ ಇಂಟ್ರೆಸ್ಟ್ ಬಿಟ್ಟು ಅದು ಕೂಡ ಬರುತ್ತೆ. ಟ್ಯೂಷನ್ ಫೀಸು, ಮಕ್ಕಳಿಗೆ ಏನಾದ್ರು ಟ್ಯೂಷನ್ ಫೀಸ್ ಕಟ್ಟಿದರೆ ಅದು ಕೂಡ ಇದು ಎಕ್ಸಂಪ್ಷನ್ ಬರುತ್ತೆ. ಇಷ್ಟು ಬಂದು 80C ಅಂಡರಲ್ಲಿ ಎಕ್ಸಂಪ್ಷನ್ ಸಿಗುವಂಥದ್ದು. ಇದ್ರ ಜೊತೆಗೆ ಇನ್ನೊಂದು ಆ್ಯಡ್ ಆಗುತ್ತೆ APY, ಅಟಲ್ ಪೆನ್ಷನ್ ಯೋಜನೆ ಕೂಡ 80C ಅಂಡರಲ್ಲಿ ಎಕ್ಸಂಪ್ಷನ್ ಸಿಗುವಂಥದ್ದು.